ಬಾಬಾ ಎದಳು ಬಾಬಾ ಆಯನ ಅಲ್ಲಿ 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 ನೋಡಲ್ಲಿ ಅಲ್ಲಿ ಕೂತ್ಕೊ ಒಂದು ನಿಮಿಷ. ಕೂತ್ಕೋ, ನೀವು ಗಟ್ಟಿಯಾಗಿ ಹಿಡ್ಕೊ. ಕೂತ್ಕೊಳ್ಳಮ್ಮ ಹಂಗೆ ಸ್ವಲ್ಪ ಹಂಗೆ ಕೈ ಕೊಡು. ನೋಡಿ ನಿಂತ್ಕೊಡು. ನೋಡಿ ಮಿತ್ರರೇ, ಸಾಧ್ಯವಾದಷ್ಟು ನಿಮ್ಮ ಹಿರಿಯರು, ತಂದೆ ತಾಯಿಗಳು ಇದ್ದರೆ ಖಂಡಿತ ಅವರ ಸೇವೆ ಮಾಡಲೇಬೇಕು ಅಲ್ವಾ? ಯಾಕಂದರೆ ಬಾಲ್ಯದಲ್ಲಿ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಬೇಕಾದ್ರೆ ಅವರು ಏನು ಶ್ರಮ ಮಾಡಿರ್ತಾರೆ,
ಪಟ್ಟಿರ್ತಾರೆ ಅದು ನಮ್ಮಗಳಿಗೆ ಅರ್ಥ ಆಗಬೇಕು ಅಂದರೆ ನಾವು ಮಾಡಿದಾಗ ಮಾತ್ರ ಗೊತ್ತಾಗಬೇಕು. ನಾವು ನಮ್ಮ ಮಕ್ಕಳನ್ನ ಬೆಳೆಸೋ ಕಡೆ ಗಮನ ಕೊಡ್ತೀವಿ, ಖಂಡಿತ ನಿಜ. ನಮ್ಮನ್ನ ಬೆಳೆಸ್ತವ್ರನ್ನ ಈ ಮಟ್ಟಕ್ಕೆ ತಂದ್ರಲ್ಲ, ಎಲ್ಲವನ್ನು ತೊಳೆದು, ಅದೇ ಹೇಳ್ತಾರೆ ನಾಡು ಭಾಷೆಯಲ್ಲಿ, ನಮ್ಮ ತಾಯಿನೇ ಹೇಳ್ತಾರೆ, ಚಿಕ್ಕ ಮಕ್ಕಳು ತೊಳೆದು ಕಷ್ಟಪಟ್ಟು ಬೆಳೆಸಿರ್ತಾರೆ. ನಾವುಗಳು ಏನು ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳ ಕಡೆ ಗಮನ ಕೊಡ್ತೀವಿ. ತಂದೆ ತಾಯಿಗಳ ಕಡೆ ಗಮನ ಕೊಟ್ಟರೆ ಹೇಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ. ಕುಡಿಯೋವ ಸ್ವಲ್ಪ ಕುಡಿ, ಒಂದೇ ಒಂದು ಗುಡು ಕುಡಿ ಅಷ್ಟೇ. ಯಾಕಂದ್ರೆ ನೋಡಿ, ಮಕ್ಕಳುಗಳಿಗೆ ಊಟ ಮಾಡಿಸುವಾಗ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ. ಅದೇ ತಂದೆ ತಾಯಿ ಊಟ ಮಾಡಿಸುವಾಗಲೂ ನಾವು ನೋಡಿ, ಇವಾಗ ಮಿನಿಮಮ್ ಇವಾಗ ಸ್ವಲ್ಪ ಉಪ್ಪಿಟ್ಟು ಕೇಸರಿ ಬಾತಿದೆ, ಜಸ್ಟ್ ಅನ್ನೋದಕ್ಕೆ ನೋಡಿ, ತಿನ್ನಕ್ಕೆ ಮುಂಚೆನೆ ಕೈ ಆಡಿಸ್ತಾ ಇದ್ದಾರೆ. ಒಂದ್ಸತಿ ಬಾಯಿ ಅನ್ಸಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ನೀವೇ ಗಮನಿಸಿ. ನಾನು ಒಂದೇ ಒಂದು ತುತ್ತು ತಿನ್ಕೋ ಸಾಕಷ್ಟೇ. ನಾನು ಅಷ್ಟೇ ಬಿಡು, ಕ್ಲೀನಾಗಿ ಬಿಡು, ಕೈ ಒಳಕ್ಕೆ ಹೋಗೋ ತನಕ, ಒಳಕ್ಕೆ ಹಾಕೋ ತನಕ ಬಿಡೋಬಾ ಸ್ವಲ್ಪ. ಹಂಗಲ್ಲ, ಬಿಡೋವ ದಯವಿಟ್ಟು ಒಂಚೂರು. ನೋಡಿ, ಇವಾಗ ಹಿಂಗೆ ತಿನ್ಸೋದು ಕಷ್ಟ ಆಗುತ್ತೆ. ಯಾಕಂದ್ರೆ ತಂದೆ ತಾಯಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮಕ್ಕಳುಗಳಿಗೆ ಊಟ ಮಾಡಿಸ್ಬೇಕಾದ್ರೆ ಎಷ್ಟು ನಮ್ಮನ್ನ ಇದು ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ. ನೋಡಿ, ನಾನು ಊಟ ಮಾಡಿಸೋದು ನೋಡಿ, ಇವ್ರನ್ನ ಮನಗಿಸ್ಬೇಕು. ಮನಗಿಸಿದಾಗ ಆ ಒಂದು ಕೂಡಲೇ ಬಾಯಿಗೆ ಹಾಕಬೇಕು. ಒಂದೇ ಒಂದು ತುತ್ತು ತಿನ್ಕೊಳ್ಳಲ್ಲ. ಬಿಡು, ಹೊಟ್ಟೆ ಹಸಿಲ್ವಾ ನಿನಗೆ? ಹೊಟ್ಟೆ ಹಸಿ ಅಲ್ವಾ? ಯಾಕೆ? ಒಂದೇ ಒಂದು ತುತ್ತು ತಿನ್ಕೊ, ಮಾತ್ರ ನುಂಗ್ಬೇಕಲ್ಲ. ಬೇಡ, ಹಂಗೆ ಇದು ಮಾಡಿಬಿಡ, ಒಂದೇ ಒಂದು ತುತ್ತು ಅಷ್ಟೇ. ದಿನಕ್ಕೆ ನೋಡಿ, ಆಹಾರನೂ ಕೂಡ ತಕ್ಕೊಳ್ಳದೇ ಇರುವಂತಹ ಸ್ಥಿತಿ. ಅಲ್ಲಿ ನೋಡಿ, ನೀರು ಕುಡ್ಕೋಗಿ, ನೀರು ಮತ್ತೆ ಅದನ್ನು ಉಗಿದ್ಬಿಡ್ತಾರೆ ಅಂತ ಇದನ್ನ ತಿನ್ನೋ ತನಕ ಹಿಂಗೆ ಬಿಟ್ಟು ನಿಡ್ಕೊಂಡೇ ಇರಬೇಕು. ಯಾಕಂದ್ರೆ ಮಕ್ಕಳಾಗೇ ಸಾಯ್ತಾರೆ ಅಂತೀವಲ್ಲ, ಎಷ್ಟು ಸತ್ಯ ಅಂದರೆ ಅದು. ನನ್ನ ಜೀವನದಲ್ಲಿ ನಾನು ಯಾವ ಮಕ್ಕಳನ್ನು ಬೆಳೆಸ್ತಿಲ್ಲ, ಬಟ್ ಮಕ್ಕಳನ್ನು ಬೆಳೆಸೋ ಉದ್ದೇಶ ಲೆಕ್ಕಾಚಾರ ದೊಡ್ಡವರಾಗಲಿ ಅಂತ ಅಲ್ವಾ? ಮಕ್ಕಳು ದೊಡ್ಡವರಾಗ್ತಾರೆ, ಬೆಳೀತಾರೆ ಅಂತ ಅಂದರೆ ಬೆಳವಣಿಗೆ ನೋಡ್ತಾರೆ. ನನ್ನ ಜೀವನದಲ್ಲಿ ಅಂತ್ಯದ ಕ್ಷಣಗಳ ಕಡೆನೇ ಗಮನಿಸ್ತಾ ಇದ್ದೀನಿ. ಇದು ಪ್ರಾಯೋಗಿಕ. ಚೆನ್ನಾಗಿರ್ತಾರೆ, ಬೆಳೀತಾರೆ, ದೊಡ್ಡವರಾಗ್ತಾರೆ, ಸಂಸಾರ, ವ್ಯವಹಾರ ಏನೋ ಬರುತ್ತೆ. ಇವಾಗ ಕೊನೆ ಸ್ಥಿತಿಯಲ್ಲಿ ನೋಡಿ, ಹಣದ ಆಸೆ ಸತ್ತೋಗುತ್ತೆ.
ಆಸ್ತಿ ವಿಚಾರ ಸತ್ತೋಗುತ್ತೆ, ಜ್ಞಾಪಕನೇ ಇರಲ್ಲ. ಒಂದು ಟೈಮಲ್ಲಿ ನಮ್ಮ ತಾಯಿ ದುಡ್ಡು ಒಡವೆ ಭಾಳ ಇಷ್ಟ. ನಿಮಿಷ ನೀರು ಕುಡಿಬೇಕು, ಒಂಚೂರು ಹೇಳಿ, ಅದಕ್ಕೆ ಒಂದೆರಡು ಗುಡ್ಡಕ್ಕೆ ನೀರು ಕುಡಿ ಅಂದಿದ್ದು. ಕುಡಿ ಫಸ್ಟು, ನೀರು ಕುಡಿ, ಫಸ್ಟು ನೀರು ಕುಡಿ. ಎದ್ದು ಜಸ್ಟ್ ನೋಡಿ, ಇಷ್ಟು ಬಿಟ್ಟು ಎಷ್ಟು ಕೇಸರಿ ಬಂತು, ಎಷ್ಟೊತ್ತಾಗುತ್ತೆ. ನೋಡಿ, ಅವ್ರನ್ನ ಬಾಯಿ ಅನ್ನೋದಕ್ಕೆ ನಾನು ಏನೇನೆಲ್ಲ ಸರ್ಪ್ರೈಸ್ ಮಾಡಬೇಕು ಅಂತ. ಫಸ್ಟು ಒಂದು ಗುಡ್ಡಕ್ಕೆ ನೀರು ಕುಡಿದ್ಬಿಡು, ಆಮೇಲೆ ಸರಿ ಹೋಗುತ್ತೆ. ಸ್ವಲ್ಪ ನೀರು ಕುಡಿ ಫಸ್ಟು, ಸರಿ ಹೋಗುತ್ತೆ. ಹೇಳಿ, ನೀರು ಕುಡಿಲಿಲ್ಲ ಅಂದರೆ ಸರಿ ಹೋಗುತ್ತೆ. ನೀರು ಫಸ್ಟ್ ನೀರು ಹೇಳಿ, ಒಂದು ಗುಡ್ ಕ್ಲೀನಾಗಿ ಕುಡಿ. ಅವ್ರ ಬಾಯಿ ಅಂತಕ್ಕೆ ಈ ಥರ ಸರ್ಕಸ್ ಮಾಡಬೇಕು. ಒಂದು ಕೂಡಲೇ ಪಟಕ್ಕಂತ ಹಾಕ್ಬೇಕು. ಹಲ್ಲುಗಳೆಲ್ಲ ಉದುರೋಯ್ತು, ಮಾತು ನಿಂತೋಯ್ತು, ಕಡೆ ಪಕ್ಷ ಕೂತ್ಕೋತಾ ಇದ್ರು, ಕೂತ್ಕೊಳ್ಳೋ ಶಕ್ತಿನೂ ಕಡಿಮೆ ಆಯಿತು. ಐದು ವರ್ಷದಿಂದ ಮೂಮೆಂಟ್ ಇಲ್ಲ. ಅಲ್ಲಿ ನೋಡಲ್ಲಿ, ನಿನ್ ಊಟ ಮಾಡಿಸ್ತಾ ಇರೋದು ಎಲ್ಲರೂ ನೋಡ್ತಾವ್ರೆ. ನಿನ್ನ ಊಟ ಮಾಡಿಸೋದನ್ನ ಎಲ್ಲರೂ ನೋಡ್ತಾವ್ರೆ. ಇವ್ರಿಗೆ ಏನು ಫುಡ್ಡು ಅಂದರೆ, ಬೆಳಿಗ್ಗೆ ಹೊತ್ತು ಯಾವ್ದಾರ ಒಂದು ಕಷಾಯ, ಈ ಸೀಡ್ಸ್ಗಳು ಬರುತ್ತೆ ನೋಡಿ, ಕುಂಬಳು ಬೀಜ, ಸೌತೆಕಾಯಿ ಬೀಜ, ಏನೇನೋ ಬೀಜಗಳು ಬರುತ್ತೆ, ಒಂದು ಹೇಳ್ತಾರೆ, ಅದನ್ನೆಲ್ಲ ಉನಿ ಹಾಕಿ ಪುಡಿ ಮಾಡಿಬಿಡು. ಆಮೇಲೆ ಡ್ರೈ ಫ್ರೂಟ್ಸು ಅದನ್ನು ಸ್ವಲ್ಪ ಹುಡ್ಬಿಟ್ಟು ಪುಡಿ ಮಾಡಿಬಿಡೋದು. ಬಾದಾಮಿ, ಗೋಡಂಬಿ, ಯಾವುದಾದ್ರು ಪಿಸ್ತಾ, ಇವೆಲ್ಲ ಪುಡಿ ಮಾಡಿಬಿಡೋದು. ಅದಿಷ್ಟೇ ಚೆನ್ನಾಗಿ ಪುಡಿ ಮಾಡಿ ಒಂದು 2 ಸ್ಪೂನ್ ಬಿಸಿನೀರು ಹಾಕ್ಬಿಟ್ಟು ಉಂಡೆ ಮಾಡಿಬಿಟ್ಟು ಬೆಳಿಗ್ಗೆ ಹೊತ್ತು ತಿನ್ನಿಸ್ಬಿಡೋದು. ನೀರು ಕುಡಿಸೋದು. ನೀರು ಕುಡಿ ಆಯ್ತು. 1-2-3 ಅವರ್ಸ್ ಬಿಟ್ಟು ಮತ್ತೆ ಒಂಚೂರು ಏನಾದರೂ, ಯಾಕಂದರೆ ಇವ್ರಿಗೆ ಊಟ ಹೊಟ್ಟೆ ತುಂಬ ಮಾಡೋಕ್ಕಾಗಲ್ಲ. ಸೇಮ್ ಮಕ್ಕಳಿದ್ದಾಗೆ, ಮಗು ಊಟದಾಗಲೇ ಕೇಳಿ 2 ಅವರ್ಸು 3 ಅವರ್ಸು ತಾಯಿ ಎದೆ ಹಾಲು ಕುಡಿತಾ ಇರುತ್ತೆ. ಸೇಮ್, ಏನೂ ವ್ಯತ್ಯಾಸ ಇಲ್ಲ ನೋಡಿ. ಮಕ್ಕಳು ಹೇಗೆ, ಹಿರಿಯರು ಸೇಮ್ ಹಾಗೇನೆ. ನಾವೇನು ಮಾಡ್ತಾ ಇದ್ದೀವಿ ಸಮಾಜ, ಹಿರಿಯರನ್ನ ಬಹಳ ಕಡೆಗಣಿಸ್ತಾ ಇದ್ದೀವಿ. ಯಾಕಂದರೆ ನಾವು ಬಂದಂಥ ದಾರಿಯನ್ನು, ಬೇರನ್ನ ಮರ್ತು ಬಿಡ್ತೀವಿ ಅಲ್ವಾ? ಒಂದೇ ಒಂದು ತುರ್ತು ಅಷ್ಟೇ, ಮಾತ್ರೆ ಕೊಡ್ತೀನಿ, ನುಂಗ್ಕೊಬಿಡು ಅಷ್ಟೇ.
ಮಾತ್ರೆ ಕೊಡ್ತೀನಿ, ನುಂಗ್ಕೊಬಿಡು ಸಾಕು. ಒಂದೇ ಒಂದು ಕೊಟ್ಟು ಇಟ್ಕೊಂಡು ಡ್ರಿಪ್ ಇಟ್ಕೊಂಡು ಒಂದೇ ಒಂದು ತುತ್ತು ಅಷ್ಟೇ. ಮಾತ್ರೆ ಕೊಡ್ತೀನಿ, ನುಂಗ್ಕೊಬಿಟ್ಟು ಆರಾಮಾಗಿ ಮಲ್ಕೊ. ನೋಡಿ ಇವ್ರು ಬಾಯಿ ಬಿಡ್ಸಕ್ಕೆ ಇಷ್ಟೆಲ್ಲ ಸರ್ಪ್ಲಸ್ಸು. ತಿನ್ನಿಸ್ಬಿಡ್ತಾರಲ್ಲ ಅಂತ, ತಿನ್ನಿಸ್ಲಿಲ್ಲ ಅಂದರೆ ಬೇಗ ಹೊರಟೋಗ್ಬಿಡ್ತಾವ ಅಂತ ನಂದು. ಡಾಕ್ಟ್ರ್ ಹೇಳ್ತಾರೆ ಪೈಪ್ ಹಾಕ್ಬಿಡಿ, ಅಲ್ಲಿ ಆಹಾರ ಕೊಡಿ ಅಂತ. ಯಾಕೋ ನನಗೆ ಇಷ್ಟ ಆಗಲಿಲ್ಲ. ನಮ್ಮ ಕಣ್ಣು ಮುಂದೆನೇ ಆ ಹಿಂಸೆ, ಪೈಪಲ್ಲಿ ಆಹಾರ ಕೊಡೋದಂತೆ, ಇವೆಲ್ಲ ಮನಸ್ಸಿಗೆ ಅಂತ. ಆನೋ ಆಯ್ತು, ಒಂದೇ ಒಂದು ತುತ್ತ ತಿನ್ಕೊ. ಬಿಡು 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 ಬಿಡು. ಹಂಗೆ ಹಂಗೆ ಅಷ್ಟೇ 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 ಆಯ್ತು. ಹಾಂ ಹಾಂ ಅಮ್ಮ ನಿಧಾನಕ್ಕೆ ಒಂದು 2 ತುತ್ತಿನ ಸಾಕಷ್ಟೇ. ನಮ್ಮದು ಪರಿಸ್ಥಿತಿ ಮುಂಚೆ ಅಟ್ಲೀಸ್ಟ್ ಕೂತ್ಕೋತಾ ಇದ್ರು, ಈಗ ಸ್ಪೂನಲ್ಲಿ ಕೊಟ್ಟರೆ ತಿಂತಾಯಿದ್ರು. ಈಗ ಒಂದು 6 ತಿಂಗಳಾಯಿತು. ಈ ಚಳಿಗಾಲ ಬಂದರೆ ಇನ್ನೂ ಸಮಸ್ಯೆ ನಮ್ಮಗಳಿಗೆ. ಬಿಸಿಲು ಬರಲ್ಲ, ಸರಿಯಾಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ಬೇಸಿಗೆ ಬಂದರೆ ಒಂದು ಸ್ವಲ್ಪ ಆರೋಗ್ಯ ಅಂತ. ಎಡಗಡೆ ಕೈ ಸಂಪೂರ್ಣ ಸ್ವಾಧೀನ ಇಲ್ಲ. ಈ ಕೈ ಕಾಲು ಚೆನ್ನಾಗಿದೆ, ಬಲಗಡೆ ಕೈ ಬಲಗಡೆ ಕಾಲು. ವಯಸ್ಸಾಯ್ತಲ್ಲ, ನಾನು ಒಂದ್ಸತಿ ಹೇಳ್ತೀನಿ ಇವರಿಗೆ, ಅವ್ವ ಇವಾಗ ಈಗ ನೀನು ಸತ್ತೋದ್ರೆ ನಾನು ಒಬ್ಬನೇ ಆಗ್ಬಿಡ್ತೀನಲ್ಲ, ನನ್ನ ಜೊತೆ ಇರ್ತೀಯ? ಇನ್ನೊಂದು 10 ವರ್ಷ ಇದ್ಬಿಡ್ತೀಯ ಸಾಕು. ಹಾಂ, ಇನ್ನೊಂದು 10 ವರ್ಷ ಇದ್ಬಿಡು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹಾಂ, ಆಮೇಲೆ ಇಬ್ಬರು ಜೊತೆಲೆ ಗುಡ್ ಬೈ ಹೇಳೋಣ. ಈ ಭೂಮಿಗೆ ಬಂದಿದ್ದೀವಿ ಅಲ್ವೇನವ? ಅಲ್ವಾ? ಇರ್ತೀಯ ತಾನೆ? ನಿನ್ನೆ ಹ್ಞೂ ಅಂತ ಅಂದರು. ಯಾವಾಗಲೂ ದ್ವೇಷದಿಂದ ಜಗತ್ತನ್ನು ಗೆಲ್ಲೋಕ್ಕಾಗಲ್ಲ. ನೋಡಿ, ಇವ್ರಿಗೆ ಹಿಂಗೆ ಮುದ್ದಾಡಿದ್ರೆ ಇನ್ನೂ ಒಂಚೂರು ಅನ್ಕೊಂಡು ಒಂಚೂರು, ಯಾಕಂದರೆ ವಯಸ್ಸಾದ ಮೇಲೆ ಅವ್ರಿಗೆ ಪ್ರೀತಿ ಒಂದು ಬಿಟ್ಟರೆ ಇನ್ನು ಏನು ಕೊಟ್ಟರೂ ಬೇಡ. ಅವ್ರಿಗೆ ದುಡ್ಡು ಬೇಕಾಗಿಲ್ಲ, ಆಸ್ತಿ ಬೇಕಾಗಿಲ್ಲ, ಕಡೆ ಪಕ್ಷ ಲೆಕ್ಕ ಹಾಕಿ ಊಟದ ನಾಲಿಗೆಯನ್ನು ರುಚಿಯನ್ನು ಬೇಡ ಅಂತಾರೆ, ಊಟನೂ ಬೇಡ ಅಂತಾರೆ. ಬೇಕಾಗಿರೋದು ಪ್ರೀತಿ, ಒಪ್ಪಿಗೆ, ಅವ್ರನ್ನ ರೇಗಿಸೋದು, ಒಳ್ಳಾಡಿಸೋದು. ನನ್ನ ಜೊತೆ ಯಾರೋ ಇದ್ದಾರೆ, ಏನೋ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸಾಕಾ ಹೇಳು, ಬಾಯ್ಬಿಟ್ಟು ಹೇಳು. ಸಾಕಾ ಬೇಕಾ ಹೇಳು, ಬಾಯ್ಬಿಟ್ಟು ಹೇಳು. ಸಾಕು ಅಂದರೆ ಸಾಕು ಅವನು, ಇಲ್ಲಾಂದ್ರೆ ಬೇಕು ಅವನು. ನೋಡಿ, ಏನೋ ಒಂದು ಮಾತಾಡೋದಕ್ಕೆ ಬಾಯ್ಬಿಟ್ಟಿದ್ದಾರೆ. ಈ ಬಾಯ್ಬಿಟ್ಟಿರೋದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಹೆಂಗೆ ಅಂತಂದರೆ, ಬಾಯ್ಬಿಟ್ಟಿರೋದನ್ನ ತೆಗೆದುಬಿಡ್ಲಾ? ತೆಗಿಲ್ಲ? ಹಾಂ, ತೆಗೆದುಬಿಡ್ಲಾ ಅಂದೆ. ನೀನು ಯಾರು? ಯಾರು ಹೇಳಿ ನೀನು ಯಾರು ಹೇಳು, ಯಾರು ಅಂತ. ಹಾಂ, ಗೊತ್ತಾ ನೀನು ಯಾರು ಅಂತ? ಯಾರು ಹೇಳು? ನಾನು ಯಾರು? ಎರಡೂ ಗೊತ್ತಿಲ್ವಾ? ನೀನು ಯಾರು ಹೇಳು? ಇದು ನಿಜವಾದ ಉತ್ತರ ಜಗತ್ತಿಗೆ. ನಾನು ಯಾರು ಖಂಡಿತ ಗೊತ್ತಿಲ್ಲ, ನೀನು ಯಾರು ಅದೂ ಗೊತ್ತಿಲ್ಲ. ಇದು ಆಧ್ಯಾತ್ಮದ ಅತ್ಯುನ್ನತ ಸ್ಥಿತಿ.
ನಾನು ಪಾಠನ 5 ವರ್ಷದಿಂದ ಇವ್ರು ಮಾತಾಡ್ತಾ ಇಲ್ಲ, ಬರೀ ಸನ್ನೆಲೆ 5 ವರ್ಷದಿಂದ ಎಷ್ಟು ಕಲಿಸಿದ್ದಾರೆ, ನಾನು ಎಷ್ಟು ಕಲ್ತಿದ್ದೀನಿ ಅಂದರೆ ಅದಕ್ಕೆ ಮೌನದಲ್ಲಿ ಸರ್ವ ಅರ್ಥಗಳು ಇರುತ್ತೆ ಅನ್ನೋದಕ್ಕೆ ಖಂಡಿತ ನಿಮ್ಮ ಹೆತ್ತವರು ಸಾಕ್ಷಿ. ಅವರು ಕಲಿಸುವಂಥ ಪ್ರತಿ ಹೆಜ್ಜೆ ಪ್ರತಿ ಕ್ಷಣದಲ್ಲೂ ಕಲಿಸ್ತಾ ಇರ್ತಾರೆ, ನಾವು ಅದನ್ನು ಗಮನಿಸಲ್ಲ ಅಷ್ಟೇ. ಆಯ್ತಾಯ್ತಾಯ್ತಾಯ್ತಾಯ್ತಾಯ್ತಾ ಒಂದು ತುತ್ತ ಹಾಕಿದ್ರೆ ನೋಡಿ, ನೀವು ಏನು ಅನ್ಕೋತಿರೋ ಬಿಡ್ತಿರೋ, ಜೀವನದಲ್ಲಿ ಏನಾದರೂ ನೀವು ಬದುಕಿರೋದೇ ಸತ್ಯ ಆದರೆ ನಿಮ್ಮ ಹೆತ್ತವರನ್ನು ಖಂಡಿತ ಮರಿಬೇಡಿ, ಬಿಡಬೇಡಿ. ಇಲ್ಲದೆ ಇದ್ರೆ, ಅಕಸ್ಮಾತ್ ಹೆತ್ತವರು ಇಲ್ಲದೆ ಇದ್ರೆ ಸಾಧ್ಯವಾದಷ್ಟು ಈ ವೃದ್ಧಾಶ್ರಮಗಳು ಇರ್ತಾವಲ್ಲ, ತಿಂಗಳಿಗೆ 50 ರೂಪಾಯಿ ಕೊಡಿ ಎಲ್ಲೋ ಬದುಕ್ತಾರೆ. ಒಂದಿನ ಯಾವಾಗಾರ ವರ್ಷಕ್ಕೊಂದಿನ ನಿಮ್ಮ ಬರ್ತ್ಡೇ ಅದು ಇದು ಒಳ್ಳೆ ಕಾರ್ಯಕ್ರಮ ಇರುತ್ತಲ್ಲ, ಹೋಗಿ ಸೇವೆ ಮಾಡ್ಬಿಟ್ಟು ಬನ್ನಿ. ಅಯ್ಯಯ್ಯೋ, ನಾನು ನಿಮ್ಮ ಕಡೆ ಗಮನ ಕೊಟ್ಬಿಟ್ಟೆ, ಹೋಗ್ಬಿಟ್ರು. ಅದನ್ನು ಬಾಯಿ ಇಟ್ಕೋಬೇಕಾಗಿತ್ತು, ಹೋಗಿತಾ ಇರಲಿಲ್ಲ. ಸೇಮ್ ನನಗೆ ಇವೆಲ್ಲ ಪಕ್ಕಾ ಜ್ಞಾಪಕ ಇದೆ. ನಾನು ಬಾಲ್ಯದಲ್ಲಿ ಸೇಮ್ ಇದ್ದೇ ಮಾಡ್ತಾ ಇದ್ದೆ, ಇದನ್ನೇ ಮಾಡ್ತಾ ಇದ್ದೆ. ಇವರು ಇಷ್ಟೇ ಕಷ್ಟಪಟ್ಟಿದ್ರು, ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಪಟ್ಟಿದ್ರು. ಯಾಕಂದ್ರೆ ತಿಂತಿರ್ಲಿಲ್ಲ, ಆಟ ಆಡೋದು, ಇವೆಲ್ಲ ಹೆಂಗೆ ಕಣ್ಣಿಗೆ ಪಿಕ್ಚರ್ ಇದ್ದಾಗಿದೆ. ನಾನು 4 ವರ್ಷ 5 ವರ್ಷ ಇದ್ದಾಗ ನಿಮಗೂ ಇರುತ್ತೆ. ಬಟ್ ಪ್ರೀತಿಯಿಂದ ಜ್ಞಾಪಿಸ್ಕೊಂಡಾಗ ಮಾತ್ರ. ನನಗೀಗ 52, ಬಟ್ ನನಗೆ 2 ವರ್ಷದ್ದು 1 ವರ್ಷದ್ದು ಕೂಡ ಜ್ಞಾಪಕ ಬರುತ್ತೆ. ಬಿಕಾಸ್ ಧ್ಯಾನ, ವಿಪಾಸನ ಇವುಗಳಿಂದ ಜ್ಞಾಪಕ ಬರೆಸ್ಕೋಬಹುದು. ಈ ಬಾರಿ ಮಾತಾಡ್ತಾ ಇರಬೇಕು, ಕೈ ಇಲ್ಲೇ ಇರಬೇಕು, ಇಲ್ಲಾಂದ್ರೆ ಪಡ್ಕಂತ ಉಗಿದ್ಬಿಡ್ತಾರೆ. ಯಾಕಂದ್ರೆ ಇವ್ರಿಗೆ ದೇಹ ಕಾಪಾಡ್ಕೊಳ್ಳೋದು ಗೊತ್ತಿಲ್ಲ. ಅಂತ್ಯದ ಸ್ಥಿತಿ ಯಾವಾಗಲೂ ಅವ್ರ ಮನಸ್ಸುಗಳಲ್ಲಿ ಇರುತ್ತೆ. ಆಯ್ತಾಯ್ತಾಯ್ತಾಯ್ತು, ಸಾಕು ಬಿಡು, ಇದೊಂದು ನುಂಕ ಬಿಡು, ಮುಗೀತು ಸಾಕು, ಮುಗೀತು ಸಾಕು, ನುಂಕ ಬಿಡು ಸಾಕು. ಕೈ ನನ್ನ ಕೈ ಬಿಡು, ನನ್ನ ಕೈ ನನಗೆ ಇಲ್ಲ ಸುಮ್ ಕೆಂಬೇಡ. ಸಾಕು ಇದೊಂದು ತುತ್ತು ಸಾಕು ಆಯ್ತು. ನುಂಕೊಬಿಡು, ನೀರು ಕುಡ್ಕೊ, ಮಾತ್ರೆ ಕೊಡ್ತೀನಿ, ನುಂಕೊ ಮನೆಗೂ ಅಷ್ಟೇ ಸಾಕು ಅಷ್ಟೇ. ಆಗೋಯ್ತು. ನಿಮ್ಗೆ ಈ ವಿಡಿಯೋ ನೋಡೋದಕ್ಕೆ ನಿಜವಾಗ್ಲೂ ಬೋರ್ ಆಗುತ್ತೆ. ಯಾಕಂದರೆ 1 ಅವರ್ ಬೇಕು ಇಷ್ಟು ತಿನ್ಸೋದಕ್ಕೆ. ಕಣ್ಬಿಡಿಲಿ, ಅಲ್ಲಿ ನೋಡಲ್ಲ, ನಿನ್ನ ಎಲ್ಲರೂ ನೋಡ್ತವ್ರೆ. ನಿನ್ನ ಎಲ್ಲರೂ ನೋಡ್ತವ್ರೆ. ತಿನ್ನಿಸ್ಬೇಕು ಅಂದರೆ ಸಾಕು, ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಅಲ್ವಾ? ನಿಧಾನವಾಗಿ ನುಂಗು, ಸಾಕು. ನೀರು ಕುಡ್ಕೊ, ಮಲಿಕೋ, ಸಾಕು. ಸರಿನಾ? ನೀರು ಕುಡ್ಕೊ, ಸಾಕಷ್ಟೇ, ಮಲಿಕೋ. ಯಾಕಂದರೆ ಒಂದು ದಿನಕ್ಕೆ ನಮಗೆ ಅನಿಸುತ್ತೆ ಒಂದೊಂದ್ಸತಿ, ಅದೇನೋ ಹೇಳ್ತಾರಲ್ಲ, 3 ಹೊತ್ತು ತಿಂದವನು ರೋಗಿ, 2 ಹೊತ್ತು ತಿಂದವನು ಯೋಗಿ, 1 ಹೊತ್ತು ತಿಂದವನು 3 ಹೊತ್ತು ತಿಂದವನು ಭೋಗಿ, 2 ಹೊತ್ತು ತಿಂದವನು 3 ಹೊತ್ತು ತಿಂದವನು ರೋಗಿ, 2 ಹೊತ್ತು ತಿಂದವನು ಭೋಗಿ, 1 ಹೊತ್ತು ತಿಂದವನು ಯೋಗಿ.
ನನಗೂ ಅನ್ಸೋದು ಅದು ನೋಡ್ತೀನಲ್ಲ ಒಂದೇ ಟೈಮ್ ನಾನು ಕೂಡ ಯಾವಾಗಾದರೂ 12 ಗಂಟೆನೋ ಯಾವಾಗ ಊಟದ ಟೈಮು ಅಂತ ಇಲ್ಲ, ಯಾವಾಗ ಹಸುವಾಗುತ್ತೆ ಆವಾಗ ಊಟ ಮಾಡ್ತೀವಿ. ಹೊಡಿಬೇಕಾ ನನಗೆ? ಹೊಡಿಬೇಕಾ? ನನಗೆ ಹೊಡಿಬೇಕಾ? ಯಾಕೆ ಊಟ ಮಾಡುತ್ತೀನಿಲ್ಲ ಅದಕ್ಕೆ? ಹಾಂ, ನೀರು ಕುಡ್ಕೊ ಸಾಕು, ಮಲ್ಕೊ, ಕುಡಿ ಕುಡಿ, ನೀರು ಕುಡಿ ಸಾಕು. ಕುಡ್ಕೊ ಕುಡ್ಕೊ. ಸ್ವಲ್ಪ ಬೇಲದ ಹಣ್ಣು ಸಿಕ್ಕಿತ್ತು, ಬೆಲ್ಲದ ಹಣ್ಣು ನಿಮ್ಮ ಕಡೆ ಏನಂತೇಳಿ ಗೊತ್ತಿಲ್ಲ. ನಾವು ಮಂಡ್ಯ ಭಾಗದವರು ಬೇಲದ ಹಣ್ಣು ಅಂತ ಹೇಳ್ತೀವಿ, ರೌಂಡ್ ಇರುತ್ತೆ. ಅದನ್ನು ಸ್ವಲ್ಪ, ಯಾಕಂದ್ರೆ ಇದು ಎಲ್ಲ ಹಣ್ಣುಗಳಿಗಿಂತ ಭಾಳ ಆರೋಗ್ಯಕರವಾದಂಥ ಹಣ್ಣು ಅಂತ ಎಲ್ಲೋ ಒಂದು ಆರ್ಟಿಕಲ್ ಓದಿದ್ದೆ. ಅದಕ್ಕೆ ಸ್ವಲ್ಪ ಬೆಲ್ಲ ಮಾಡಿ ಸ್ವಲ್ಪ ಇದು ಮಾಡಿರ್ತೀನಿ. ಇದು ಒಂದು ಬೇಲದ ಹಣ್ಣು ಇತ್ತು, ಸುಮ್ಮನೆ ಒಂದೆರಡು ಇದು ಬೆಳಿಗ್ಗೆ ಒಂದು ಸ್ಪೂನ್ ತಿನ್ಸಿದ್ದೆ. ಇದು ಟೈಮ್ ಸೀಸನ್ ಮಾತ್ರ. ಹಾಂ, ಹಣ್ಣು ತಿನ್ಕೋ, ಬೆಲ್ಲನ್ನು. ಹಾಂ, ಆಯ್ತು ಆಯ್ತು ಆಯ್ತು, ಹಂಗೆ ಬಿಡು 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 ಬಿಡು, ಬಾಯ್ ಬಿಡು ಸಾಕು. ಅಷ್ಟೇ. ಈಗ ಕೊಂಡುತ್ತಾಗಲೇ ಬಾಯಿ ಅನ್ನಲ್ಲ, ಅವ್ರು ತುಂಬ ಹಸುವಾದಾಗ ಒಂದು ಎರಡು ತುತ್ತು 3 ತುತ್ತಿಗೆ ಹಿಂಗೆ ಹಿಂಸೆ ಕೊಡ್ತಾರೆ. ನಾವು ದೇಹ ಕಾಪಾಡಬೇಕಲ್ಲ, ಯಾಕಂದರೆ ನಮಗೆ ದೇಹ ಕೊಟ್ಟಿದ್ದಾರಲ್ಲ. ನಮ್ಮದು ನನ್ನದು ಅಂತ ಜಗತ್ತಲ್ಲಿ ಯಾವುದೂ ಇಲ್ಲ ನೋಡಿ ಅಲ್ವಾ. ಈ ದೇಹ ಕೊಟ್ಟಿದ್ದು ಇವರು, ಮೂಳೆ, ಮಾಂಸ, ರಕ್ತ, ಎಲ್ಲವನ್ನೂ ಇವರೇ ಕೊಟ್ಟಿದ್ದಾರೆ ಅಲ್ವಾ. ಅದು ಸುಮ್ಮನೆ ನಾನು ಭ್ರಮೆಯಿಂದ ನಾನು 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 ಅಂತ ಮಾತಾಡ್ತೀನಿ. ಎಂಥ ಮೌಢ್ಯದಲ್ಲಿ ಬದುಕ್ತಾ ಇದ್ದೀವಿ ನಾವು ಅಲ್ವಾ. ಏನು ದೇಹ ಕೊಟ್ಟಿದ್ದೀವರು, ಮೂಳೆ, ಮಾಂಸ, ರಕ್ತ, ಉಸಿರು, ಈವನ್ ಉಸಿರು ಕೂಡ ಕೊಟ್ಟಿದ್ದೀವ್ರೇ ಅಂತ ಅಂದರೆ, ಈ ದೇಹದಲ್ಲಿ ನಾನು ಅಂತ ಹುಡುಕ್ತೀನಿ. ನಾನು 52 ವರ್ಷದಿಂದ ಹುಡುಕಿದ್ದೀನಿ, ಕೇಳಿದ್ದೀನಿ, ಹಿಂದೆ 1000 ಜನ ಹುಡುಕಿದ್ದಾರೆ. ನಾನು ಅಂತ ಒಂದು ಭಾಗನೂ ಇಲ್ವಲ್ರಿ ನಮ್ಮ ದೇಹದಲ್ಲಿ, ಅಲ್ವೇನವ ಅಲ್ವಾ? ಆಯ್ತಾ? ಭ್ರಮೆ, ನಾನು ಎಂಥ ಅವಿವೇಕ ಅಲ್ವಾ ನಾನು ಅನ್ನೋದು. ವಿವೇಕಗಳು ಯಾರು ಕೂಡ ನಾನು ಅಂತ ಹೇಳಲ್ಲಪ್ಪ. ನಾನು ಅನ್ನೋದೇ ಅವಿವೇಕ, ಖಂಡಿತ ಸತ್ಯ. ಹಾಗಾಗಿ ನಾನು ಗುರುತಿಸೋದಕ್ಕೆ ನೋಡಿ, ದೇಹ ಇವರು ಕೊಟ್ಟರು, ಹೆಸರು ಕೊಟ್ಟರು, ಈ ದೇಹನ ಗುರುತಿಸೋದಕ್ಕೆ ಏನೋ ಒಂದು ಹೆಸರು ಕೊಟ್ಟಿದ್ದಾರೆ. ಅವ್ರು ಇಷ್ಟ ಬಂದಿದ್ದು ಯಾವುದು, ಅದನ್ನು ಕೂಗೋರು ಇನ್ಯಾರು. ನಾವು ಮಾತ್ರ ಭ್ರಮೆಲಿ ನಾನು ನಾನು ಅಂತ ಬದುಕ್ತೀವಿ. ಭ್ರಮೆ 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 ಭ್ರಮೆ, ಖಂಡಿತ ಭ್ರಮೆನೇ ಇದು. ನಾನು ಅನ್ನೋದ್ರ ಬದಲು ನಾನು ಅನ್ನೋ ಶಬ್ದ ಇದೆಯಲ್ಲ, ಶಬ್ದಕ್ಕೆ ನಿಮ್ಮ ನಿಮ್ಮ ಗುರುತು ಇದೆಯಲ್ಲ, ಹೆಸರು, ಆ ಹೆಸರನ್ನ ಇಟ್ಕೊಂಡು ಮಾತಾಡಿ ನೋಡೋಣ. ಅಲ್ವಾ?
ಅಲ್ವಾ? ನಾನು ಅಂತ ಎಲ್ಲೆಲ್ಲಿ ಉಚ್ಚ ಮಾತಾಡಬೇಕಾಗುವಂಥ ಸಂದರ್ಭ ಬರುತ್ತೆ, ಅಲ್ಲಲ್ಲಿ ನಿಮ್ಮ ಹೆಸರುಗಳನ್ನು ಜೋಡಿಸಿ ಅಷ್ಟೇ ದೊಡ್ಡ ಸಾಲ ಅದನ್ನು ಡಿಲೀಟ್ ಮಾಡಿ ಹೆಸರು ಸೇರಿಸ್ಕೊಳ್ಳಿ. ನನಗೆ ಕೋಪ ಬಂದಿದೆ ಅನ್ನೋದಕ್ಕಿಂತ ಬಂತೇಜಿಗೆ ಕೋಪ ಬಂದಿದೆ, ನನಗೆ ಹೊಟ್ಟೆ ಹಸುವಾಗ್ತಾ ಇದೆ ಅನ್ನೋದಕ್ಕಿಂತ ಬಂತೇಜಿಗೆ ಹೊಟ್ಟೆ ಹಸುವಾಗ್ತಾ ಇದೆ. ಸಿಂಪಲ್. ನನಗೆ ಮೋಸ ಮಾಡಿದ್ರು, ಬಂತೇಜಿಗೆ ಮೋಸ ಮಾಡಿದ್ರು ಅನ್ಕೊಳ್ಳಿ. ನನಗೆ ಅನ್ಯಾಯ ಆಗ್ತಾ ಇದೆ, ಬಂತೇಜಿಗೆ ಅನ್ಯಾಯ ಆಗ್ತಾ ಇದೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅನ್ನೋದಕ್ಕಿಂತ ಬಂತೇಜಿಗೆ ತುಂಬ ಸಂತೋಷ ಆಗ್ತಾ ಇದೆ. ಅಲ್ಲಿ ಅಂದ ಕೂಡಲೇ ನಾವು ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಹೊರಗಡೆ ಬಂದ್ಬಿಡ್ತೀವಿ. ಅಲ್ವೇನವ? ಅಲ್ವಾ? ಯಾಕಂದ್ರೆ ನೀವು ನೋಡ್ತಾರೆ ಆಗಿದೆ, ಅದೇ ತಿನ್ಸ್ಬಿಟ್ಟು ಮನಗಿಸ್ಕೊಳ್ಳಿ, ಕಣ್ಣು ಬಿಟ್ಕೊಂಡು ಏನೇನೋ ಮಾತಾಡ್ತಾ ಇರ್ತಾರೆ. ಈ ಮಕ್ಕಳನ್ನ ನೋಡಿದ್ದೀನಿ, ಮಕ್ಳುಗಳನ್ನ ನೀವು ನೋಡಿ, ನಿಮ್ಮ ಮನೇಲಿ ಯಾವ್ದಾರ ಮಕ್ಳಿದ್ರೆ ಅವು ಪಾಡಿಗೆ ಹೋಗಿ ಕಣ್ಣು ಮುಚ್ಕೊಂಡು ಬ್ಯಾ 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 ಮಾತಾಡ್ತಾರೆ. ಸೇಮ್ ಕಣ್ರಿ, ಸೇಮ್ ಕಣ್ಣು ಬಿಟ್ಕೊಂಡು ಏನೇನೋ ಬ್ಯಾ 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 ಹೂ ಅಂತಾರೆ. ಒಂದೇ ಒಂದು ಶಬ್ದ ಈಗ ಕರೆಕ್ಟಾಗಿ ಅಸ್ಪಷ್ಟ ಉಚ್ಚಾರಣೆ ಮಜಾ ಅಂತಾರೆ. ಆಗ ನಾನು ಕೂಗ್ತಾ ಇದ್ದಾರೆ ಅಂತ ಅನ್ಕೋಬೇಕು. ಜೀವನ ಏರುಪೇರಿನ ಗಾಯನ, ಐದು ವರ್ಷದಿಂದ ಇದೇ ಕತೆ ನಮ್ದು. ಇವರು ಪೇಷಂಟು ಬೆಡ್ ರೀಡನ್ನು, ನಾನು ಈ ರೂಮ್ ರೀಡನ್ ಪೇಷಂಟ್. ಆಗ ಬೆಡ್ ರೀಡನ್ ಆಗೋಕ್ಕೆ ಮುಂಚೆ ಏನು ಗುಲ್ಬರ್ಗದಿಂದ ಅಲ್ಲ ಬೀದರಿಂದ ಚಾಮರಾಜನಗರ ತನಕ ಸುಮ್ಮನೆ ಓಡಾಡ್ತಾನೆ ಇದ್ರು. ಇವತ್ತೆಲ್ಲಿ ನಾಳೆಯಲ್ಲಿ ಅಂತಾನೆ ಗೊತ್ತಿರಲಿಲ್ಲ. ಎಲ್ಲಿ ಮಲಗ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ, ಸುಮ್ಮನೆ ಯಾರು ಸಿಗ್ತಾರೆ ಪ್ರವಚನ ಕೊಡ್ಕೊಂಡು ಹೋಗ್ತಾ ಇದ್ದೀನಿ. 5 ವರ್ಷದಿಂದ ಸಂಪೂರ್ಣವಾಗಿ ಹಿಂಗೆ ಇವರ ಹಾರೈಕೆ. ಯಾಕಂದರೆ ಇವರಿಂದ ತಾನೇ ದೇಹ ಬಂದಿದ್ದು. ಸಾಕ? ನೀರು ಕುಡ್ಕೊ ಸಾಕು, ಕುಡಿ. ಕೆಲವು ವಿಚಾರಗಳನ್ನು ಹೇಳ್ತೀನಿ, ಅದು ಏನಿದೆ ಪ್ರವಚನದ ಮುಖಾಂತರ ಹೇಳ್ತೀನಿ. ನಾನು ಪ್ರವಚನವನ್ನು ಈ ರೀತಿ ಕೊಡ್ತೀನಿ, ಯಾಕಂದರೆ ಎಡಿಟ್ ಮಾಡಿ ಇನ್ನೊಂದು ಮಾಡಿ ಗ್ರಾಫಿಕ್ ಮಾಡಿ ಕೊಡಬಹುದು. ಅದು ಪ್ರವಚನ ಅನ್ಸುತ್ತಾ ತಪ್ಪದು? ಇರೋ ವಿಚಾರವನ್ನು ನೇರವಾಗಿ ಸಾಕ್ಷಿಯಾಗಿ ಜೀವನ ಮಾಡೋದನ್ನ ಹೇಳ್ಬೇಕಾ? ಸಾಕ್ಷಿಯಲ್ಲಿ ನೀರು ಕುಡ್ಕೊ, ಆಯ್ತು ಸಾಕು, ಮಲ್ಕೊ ಸಾಕು, ನೀರು ಕುಡ್ಕೊ, ನೀರು ಸಾಕು, ಸಾಕ ಹೇಳು, ಬಾಯ್ಬಿಟ್ಟು ಹೇಳು, ಸಾಕಾ? ನೋಡಿ ಹೆಂಗೆ ಹಿಂಡ್ತಾರೆ ನೋಡಿ. ಸಾಕ? ನೀರು ಕುಡ್ಕೊ, ಆಯ್ತು ಸಾಕು. ಹೇಳಿ. ಒಂದೇ ಒಂದು ಮಾತ್ರ ಕೊಟ್ಬಿಡ್ತೀನಿ. ಅಮ್ಮ
ಮಲಿಕತ್ತೀಯಾ? ಕುಡ್ಕೊ. ಸಾಕಾ? ಮಲ್ಕತ್ತೀಯಾ? ಮಲ್ಕತ್ತೀಯಾ? ಮಲ್ಕತ್ತೀಯ ಅಂದೆ. ಹಾ, ಮಲ್ಕತ್ತೀಯ? ಕೂತಿರ್ತೀಯ? ಟಿವಿ ನೋಡ್ತೀಯಾ? ಟಿವಿ ನೋಡ್ತೀಯಾ? ಟಿವಿ ನೋಡ್ಕೊಂಡು ಕೂತಿರ್ತೀಯಾ? ಅಲ್ವಾ? ಟಿವಿ ನೋಡ್ಕೊಂಡು ಕೂತಿರ್ತೀಯಾ? ಹಾ, ಸ್ವಲ್ಪ ಅಂಗಡಿಗೆ ಹೋಗಿ ಬಂದ್ಬಿಡ್ತೀನಿ. ಒಂದೊಂದ್ಸತಿ ಯಾಕಂದರೆ ನನಗೂ ಕೂಡ ಈಗ ಲಾಸ್ಟ್ ಇಯರ್ ಸ್ವಲ್ಪ ಹಾರ್ಟ್ದು ಸಮಸ್ಯೆ ಇತ್ತು. ಅದರ ಪಂಪಿಂಗ್ ವೀಕ್ ಆಗಿತ್ತು. ಎಲ್ಲೂ ಮೂಮೆಂಟ್ ಇಲ್ವಲ್ಲ, ಮೂವಿಂಗ್ ಇಲ್ಲ ಬಾಡಿ ನಮ್ಮದು ಕೂಡ. ಅಂದರೆ ಹೊಟ್ಟೆ ಸಾಮಾನುಗಳೆಲ್ಲ ಕೆಟ್ಟೋಗಿತ್ತು. ಲಿವರು, ಲಂಗ್ಸು, ಕಿಡ್ನಿ. ಆಮೇಲೆ ನಾವು ಒಂದು ಹಂತಕ್ಕೆ ಬಂದು ಈಗ ಒಂದು ಹಂತಕ್ಕೆ ಅಟ್ಲೀಸ್ಟ್ ನನ್ನನ್ನು ಬಿಟ್ಟರೆ ಇವ್ರಿಗೆ ಯಾರು ಇಲ್ಲದೆ ಇರೋ ಕಾರಣ ಇವ್ರನ್ನ ನೋಡ್ಕೊಳ್ಳೋದಕ್ಕಾದರೂ ಕೂಡ ಸ್ವಲ್ಪ ದಿನ ಬರ್ತಿರ್ಬೇಕು ಅಲ್ವಾ? ಅಲ್ವೇನವ? ಅಯ್ಯಪ್ಪ, ಆಯ್ತು ಸಾಕು ಸಾಕು ಬಿಡು. ಆಮೇಲೆ ತಿಂತೀಯಾ? ಆಮೇಲೆ ತಿಂತೀಯ? ಸಾಯಂಕಾಲ ತಿಂತೀಯಾ? ಸರಿ ಬಿಡು, ಸರಿ. ನೀವೊಂದು ಜಸ್ಟ್ ಫೀಲ್ ಮಾಡಿ, ನಾನು ಮಗು ಹೋಗಿದ್ದಾಗ ಸೇಮ್ ಇದೇ ಪ್ರೀತಿ ಕೊಟ್ಟಿದ್ರು ನನಗೆ. ತೆಪ್ಕೊಳ್ಳೋರು, ಈ ಸೊಂಟದ ಮೇಲೆ ಹಿಂಗೆ ಎತ್ಕೊಂಡು ನಾವು ಎತ್ಕೊಳ್ಳೋಕ್ಕಾಗಲ್ಲ. ಆಕಾಶ ಚಂದಮಾಮ ತೋರಿಸೋರು, ಒಂದು ಭ್ರಮೆ, ಗಮನ ಆ ಕಡೆ ಓದಾಡಿಕೆ ಅಂತ ಆಕಾಶ ನೋಡೋದಕ್ಕೆ ಲೆಕ್ಕಗಳು. ಎಷ್ಟು ಸಿಂಪಲ್ ಲಾಜಿಕ್ ಇದೆ. ಚಂದಮಾಮ ಬರ್ತಾನೆ ಅಂದೇಳಿಕೆ ನಾವು ಏನು ಮಾಡ್ತೀವಿ, ಆಕಾಶ ಹಿಂಗೆ ನೋಡ್ತೀವಿ. ಹಿಂಗೆ ಮೇಲಕ್ಕೆ ಹೋದಾಗ ಬಾಯಿ ಒಂಚೂರು ತೆರ್ಕೊಳ್ಳುತ್ತೆ, ಟಕ್ ಅಂತ ಹಾಕ್ಬಿಡ್ತಿದ್ರು. ಇವಾಗ ನಾನು ರೂಮ್ ಒಳಗೆ ಚಂದಮಾಮ ತೋರ್ಸೋಕ್ಕಾಗಲ್ಲ. ಅಯ್ಯೋ, ರೂಮ್ ಒಳಗೆ ಚಂದಮಾಮ ತೋರ್ಸೋಕ್ಕಾಗಲ್ಲ. ಹಿಂಗೆ ಉರುಳಿಸ್ಕೊತೀವಿ. ಆ ಉರುಳಿಸ್ಕೊಂಡಾಗ ಒಂಚೂರ ಅಂತ ಬಾಯಿ ಬಿಡ್ತಾರೆ, ಪಟಕ್ಕಂತ. ಅಯ್ಯೋ, ಆಗೋಯ್ತು. ಹಾಂ, ಆಯ್ತು. ನೀರು ಕೊಡ್ಕೋ, ನೀರು ಕೊಡು. ಆಯ್ತು, ಸಾಕು. ನನ್ನ ಕೈ ಬಿಡು, ನನ್ನ ಕೈ ಬಿಡು. ಕಷ್ಟ ಇರುತ್ತೆ. ಅಂದರೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸುಮ್ಮನೆ, ಯಾಕಂದರೆ ಏನಿದು ತಾಯಿಗೆ ಊಟ ಮಾಡಿಸೋದು ವಿಡಿಯೋ ಅವಶ್ಯಕತೆ ಇದೆಯಾ? ಜನಗಳಿಗೆ ಇದನ್ನು ಯಾಕೆ ಹೇಳಬೇಕು, ಯಾಕೆ ಇದನ್ನು ನಾವು ನೋಡಬೇಕು ಅಂತ ನಿಮಗೂ ಅನ್ನಿಸ್ಬಹುದು. ಆದರೆ ಒಂದೇ ಒಂದು ವಿಚಾರ, ಈ ಸ್ಥಳದಲ್ಲಿ ನೀವೇ ಇದ್ದಿದ್ರೆ, ತುಪ್ಪು ನಿಮ್ಮನೆಯಲ್ಲೂ ಹೀಗೆ ಇದ್ದರೆ ಟ್ರೈ ಮಾಡ್ಬೋದು. ಯಾಕಂದರೆ ನೀವು ಬಂದಂಥ ಎತ್ತಕಲ್ಲಿ ನೀವೇ ಅದನ್ನು ಸರಿಯಾಗಿ ಟ್ರೈ ಮಾಡಲಿಲ್ಲ ಅಂದರೆ ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋದು ಗಮನ ಇರಲಿ. ಬಂದ ಮನೆಯನ್ನು ಸರಿಯಾಗಿ ಶುಚಿಯಾಗಿ ಇಟ್ಕೊಳ್ಳಿ ಅಲ್ವಾ? ಹೆತ್ತ ತಾಯಿ ಜಗತ್ತಲ್ಲಿ ಯಾರೂ ಸಿಗಲ್ಲ ರೀ, ಯಾರೂ. ಇದು ಅದೇನೋ ಅತೀತ, ಈ ಶಬ್ದಕ್ಕೆ ಅತೀತ. ಇವ್ರು ಬದುಕಿರೋದು, ಇವ್ರು ಸೇವೆ ಮಾಡ್ತಾ ಇರೋದು, ಅಯ್ಯೋ ಮೇ ಬಿ ನನಗೆ ಅನಿಸುತ್ತೆ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ವ್ಯಕ್ತಿ ನಾನು ಅಂತ ಅನಿಸುತ್ತೆ. ಯಾಕಂದರೆ ನನ್ನ ತಾಯಿ ಸೇವೆ ಮಾಡ್ತಾ ಇರೋದು.
ಎಲ್ಲರೂ ಇದು ಸತ್ಯ. ನಿಮ್ಮ ತಾಯಿ ಸೇವೆ ಮಾಡಬೇಕು, ಇನ್ನೇ ನಾನು ಬಂದು ನಿಮ್ಮ ತಾಯಿ ಸೇವೆ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಇದ್ದರೆ ಮಾಡಿ ಬಿಡಬೇಡಿ. ಇದು ನಿಮ್ಮ ಕರ್ತವ್ಯ ಕೂಡ. ನಿಮ್ಮ ಕರ್ತವ್ಯ ಮಾಡಲೇಬೇಕು. ಸಾಕು, ನೀರು ಕುಡ್ಕೊಳ್ಳುವ, ಮಲ್ಕೋ, ಕುಡಿ ನೀರು, ಕುಡಿ. ಸಾಕಾ? 1-2-3 hours ಬಿಟ್ಕೊಂಡು ಒಂದು ORS ಜ್ಯೂಸು, ಯಾಕಂದರೆ ಕುಂಡಿಸ್ದಾಗ ಸಾಮಾನ್ಯವಾಗಿ ಈ ಲೋಯರು ಏನು ಪಂಚೆ ಹಾಕಿದ್ದೀನಿ ಅದು ಯಾವಾಗಲೂ ಹಾಕಲ್ಲ. ಯಾಕಂದರೆ ಲೆಟ್ರಿನ್ ರಿಸಸ್ ಆಗಾಗ ಮಾಡ್ಕೋತಾನೆ ಇರ್ತಾರಲ್ಲ, ಅದಕ್ಕೆ ಒಂದು ಕೆಳಗಡೆ ಒಂದು ವಾಟರ್ ರೆಸಿಸ್ಟೆನ್ಸ್ ಹಾಕಿರ್ತೀನಿ. ಅದು ಈ ರಿಸಸ್ ಮಾಡಿದಾಗ ಲೆಟ್ರಿನ್ಗೆ ಓದ್ಕೊಂಡಾಗ ಚೇಂಜ್ ಮಾಡ್ತೀನಿ. ಇಲ್ಲ ಇದು ಹಾಕಿದ್ರೆ ತೆಗಿಯೋದು, ಇಲ್ಲ ಲಂಗ ಹಾಕಿದ್ರೆ ತೆಗಿಯೋದು, ಇವೆಲ್ಲ ನಾನು ಟ್ರೈ ಮಾಡಿದೆ ಪ್ರಾರಂಭದಲ್ಲಿ. ನೈಟಿ ಹಾಕಿದ್ರೆ ರಿಸಸ್ ಮಾಡಿಬಿಡ್ತಾರೆ, ಮತ್ತೆ ಎತ್ತಬೇಕು, ಬಾಡಿ ಎಲ್ಲ ರಿಸಸ್ ಆದಂಗೆ ಆಗುತ್ತೆ. ಲಂಗ ಹಾಕಿದಾಗ ಮತ್ತೆ ಒಂದು ದಿನಕ್ಕೆ 20 ಲಂಗ ಹಾಕಬೇಕಾಗತ್ತೆ. ಇನ್ನು ಅದೇನೋ ಪ್ಯಾಡ್ ಹಾಕ್ತೀವಿ, ಆ ಪ್ಯಾಡ್ ಹಾಕಿದ್ರೆ ಟ್ರೈ ಮಾಡಿದೆ, ಇನ್ಫೆಕ್ಷನ್ ಆಗುತ್ತೆ. ಅಯ್ಯೋ ಆಗ ಇದು ಭಾಳ ಕಷ್ಟ ಆಗುತ್ತೆ. ನೋಡಿ, ನಾನು ಬಂದಂಥ ಜಾಗ. ಹಾಗೆ ನೀವು ನಿಮ್ಮ ತಾಯಿ ಹೊಟ್ಟೆ ಒಳಗೆ ಜನ್ಮ ಇದ್ದೀರಿ. ನನ್ನ ಈ ಸ್ವರ್ಗದಲ್ಲಿದ್ದಾಗ ನನಗೆ ಯಾವ ಚಿಂತೆನೂ ಇರಲಿಲ್ಲ. ಇದರೊಳಗಿದ್ದಾಗ ಮೋಸ, ಅನ್ಯಾಯ, ಅಕ್ರಮ ಏನೂ ಗೊತ್ತಿಲ್ಲ. ಎಷ್ಟು ಆನಂದವಾಗಿದ್ದೆ ಗೊತ್ತಾ ಇದ್ರೊಳಗಿದ್ದಾಗ. ಮುಂದೆ ಹೇಳ್ತೀನಿ. ತಂದೆ ತಾಯಿ ಏನಾದರೂ ಇದ್ದರೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡ್ಕೋಬೇಡಿ. ಅವರ ಸೇವೆನ ಮಾಡಿ. ನಿಮ್ಮ ಕರ್ತವ್ಯ ಅಷ್ಟೇ. ಇದು ಪುಣ್ಯ ಬರುತ್ತೆ ಸರ್, ಶ್ರೇಷ್ಠ, ಏನೂ ಮಾಡಲಿಲ್ಲ, ತಂದೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ, ತಾಯಿನ ಎಷ್ಟು ಚೆನ್ನಾಗಿ, ಏನೂ ಇಲ್ಲ. ಅದು ನಿಮ್ಮ ಕರ್ತವ್ಯ. ತಂದೆ ತಾಯಿ ಮಗು ಹುಟ್ಟಿಸೋದ ಮೇಲೆ ಮಗುನ ಹೇಗೆ ನೋಡ್ಕೊಳ್ಳೋದು ಕರ್ತವ್ಯನೋ, ತಂದೆ ತಾಯಿ ಮಕ್ಕಳಾದಾಗ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಇದು ಜಗತ್ತಿನ ನಿಯಮ. ನನ್ನ ಶ್ರೇಷ್ಠತೆ ಏನಿಲ್ಲ. ನಿಮಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಮಿತ್ರರಿಗೆ, ಹಾಗೆ ನಿಮ್ಮ ಶತ್ರುಗಳಿಗೂ ಕೂಡ ಮಂಗಳವಾಗಲಿ ಅಂತ ಹಾರೈಸ್ತೀನಿ. ಹಾಗೆ ನೀವು ಕೂಡ ಹಾರೈಸಿ. ಜಗತ್ತಿನಲ್ಲಿ ಜೀವಿಸುವಂತಹ ಸರ್ವ ಜೀವಿಗಳಿಗೂ ಮಂಗಳವಾಗಲಿ ಅಂತ ಹೇಳಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತಾನು. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ. ಎಲ್ಲರಿಗೂ ಒಳ್ಳೇದಾಗಲಿ. ಸಾಧು ಸಾಧು ಸಾಧು. ಆಮೇಲೆ ಸ್ವಲ್ಪ ವಿಡಿಯೋ ಜಾಸ್ತಿ ಹೊತ್ತಾಗುತ್ತೆ. ಮಿತ್ರರೇ, ಇನ್ನು ಯಾಕಂದರೆ ನಂದು ಟೈಮ್ ಟೇಬಲ್ಲು ತಮ್ಮ ಗಮನಕ್ಕೆ ಹೇಳಬೇಕು. ಆದರೂ ಕೂಡ ಒಂದೇ ಒಂದು ಸತ್ಯ ಹೇಳ್ತೀನಿ, ತಂದೆ ತಾಯಿ ಸೇವೆನ ಯಾವತ್ತೂ ಮರಿಬೇಡಿ. ವೆರಿ ಸಿಂಪಲ್. ನೀವೇನಾದರೂ ಒಂದೇ ಒಂದು ಸತ್ಯವಾಗಿ ನಿಮ್ಗೇನಾರು ಅರ್ಥ ಆಗಿದ್ದರೆ ಒಂದು ತಿಳ್ಕೊಳ್ಳಿ, ತಂದೆ ತಾಯಿ ಎಲ್ಲರ ಇದ್ದು ನೀವೆಲ್ಲರ ಬೇರೆ ಕಡೆ ದೂರದಲ್ಲಿ ಕೆಲಸ ಮಾಡ್ತಾಯಿದ್ರೆ ಕರೆಸ್ಕೊಳ್ಳಿ.
ಅವ್ರು ಬರಲ್ಲ ಅಂದರೆ ಸಾಧ್ಯವಾದಷ್ಟು ಟ್ರೈ ಮಾಡಿ. ಪ್ರತಿದಿನ ಅವರಿಗೆ ಕಾಲಿಗೊಂದು ನಮಸ್ಕಾರ ಮಾಡಿ ನೀವು ಹೊರಗಡೆ ಹೋಗ್ರಿ. ಕಾಲಿಗೊಂದು ನಮಸ್ಕಾರ ಮಾಡಿ ನೀವು ಹೊರಗಡೆ ಹೋಗಿ. ನಿಮ್ಮ ಜೀವನದಲ್ಲಿ ಸಮಸ್ಯೆನೇ ಬರಲ್ಲ ಆವತ್ತೊಂದು ದಿನ. ಜನ ಏನಾದರೂ ಹೇಳ್ಕೊಳ್ಳಿ, ಬದುಕಿದರೆ ತಂದೆ ತಾಯಿ ಸೇವೆ ಮಾಡಿ, ಇಲ್ಲ ಅಂದರೆ ಅವ್ರ ಹೆಸರು ಹೇಳ್ಕೊಂಡು ಯಾರಿಗಾರ ಸೇವೆ ಮಾಡಿ. ಆರ್ಥಿಕವಾಗಾಗ್ಬೋದು, ದೈಹಿಕವಾಗಾಗ್ಬೋದು. ವೆರಿ ಸಿಂಪಲ್ ರೀ. ಒಂದೇ ಒಂದು ಸತ್ಯ ಹೇಳ್ಬಿಡ್ತೀನಿ ನಿಮಗೆ. ತಂದೆ ತಾಯಿ ಇಲ್ಲದವರು ಯಾರಿಗಾದರೂ ಒಂದು ದಿನಕ್ಕೆ ಒಂದು 50 ರೂಪಾಯಿ ದಾನ ಮಾಡಿ, ಇಲ್ಲ ಒಂದು ತಿಂಗಳಿಗೆ ಒಂದು ಹೊತ್ತಿನ ಊಟ ಒಬ್ಬರಿಗೆ ದಾನ ಮಾಡಿ. ಅದು ನಿಮಗೆ ಪರಿಚಯ ಇರಬಾರ್ದು, ನಿಮ್ಮವರಾಗಿರಬಾರ್ದು, ನಿಮಗೆ ಅಪರಿಚಿತರಾಗಿರಬೇಕು. ದಾನ ಮಾಡಬೇಕಾದ್ರೆ ನಿಮ್ಮ ಗುಣ, ನಾನು ದಾನಿ ಅಂತ ಭಾವಿಸಬಾರ್ದು, ನನಗೆ ಒಳ್ಳೆಯದಾಗುತ್ತೆ ಅಂತ ಅನ್ಕೋಬಾರ್ದು. ಸುಮ್ಮನೆ ಹೋಗಬೇಕು, ಕೊಟ್ಬಿಟ್ಟು ಹೋಗ್ತಾ ಇರಬೇಕು. ಅದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಮಾಡಬೇಕು. ಎಲ್ಲರಿಗೂ ಮನಸ್ಸಾರ ಹೇಳ್ತೇನೆ, ಮುಂದಿನ ದಿನಗಳಲ್ಲಿ ನಾನು ಬರೀ ನನ್ನ ತಾಯಿ ಸೇವೆ ಮಾಡೋದನ್ನೇ ತೋರಿಸ್ತೀನಿ ಅಂತ ಅಂದ್ಕೋಬೇಡಿ. ಜಗತ್ತಿನಲ್ಲಿರುವಂಥ ಸರ್ವ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಹಿಂದೆ ಸಾವಿರಾರು ಜನ ಮಾತನಾಡಿರುವಂತಹ ಏನು ಒಳ್ಳೆಯ ವಿಚಾರಗಳಿದೆ, ಅದರೆಲ್ಲದರ ಒಂದೊಂದು ಅಕ್ಷರಗಳನ್ನು ಕಲೆಕ್ಟ್ ಮಾಡಿ ನನ್ನ 52 ವರ್ಷಗಳ ಅನುಭವದಲ್ಲಿ ಅನುಭವಿಸಿದ್ದನ್ನು ಮಾತ್ರ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಅದು ಒತ್ತಾಯಪೂರ್ವಕವಾಗಿ ಹೇಳೋದಲ್ಲ, ಪ್ರಸ್ತಾಪ ಮಾಡ್ತೇನೆ. ನಿಮಗಿಷ್ಟ ಆದರೆ ಜಸ್ಟ್ ಫಾಲೋ ಮಾಡಿ ಅಂತಂದರೆ ಎಲ್ಲಿ ಇದು ಮಾಡಿ ಅಂತ ಅಲ್ಲ, ಜೊತೇಲಿರಿ ಅಷ್ಟೇ. ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ. ಎಲ್ಲಿ ತನಕ ಇರ್ತೀನಿ? ಬದುಕಿರೋ ತನಕ ಇರ್ತೀನಿ. ದಟ್ಸ್ ಆಲ್. ಒಳ್ಳೆಯದಾಗಲಿ. ಆಮೇಲೆ ಸ್ವಲ್ಪ ಒಂಚೂರು ಈ ಸಬ್ಸ್ಕ್ರೈಬ್ ಮಾಡಿ. ಈ ವಿಚಾರ ನಿಮಗೆ ಇಷ್ಟ ಆದರೆ ಓಕೆ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೂ ಜಸ್ಟ್ ಇನ್ನೊಬ್ರಿಗೆ ಶೇರ್ ಮಾಡಿಬಿಡಿ. ಜಸ್ಟ್ ಇದನ್ನು ನೋಡಿ ಅಂತೇಳಿ. ಯಾರಾದರೂ 10 ಜನ ನೋಡಿದ್ರೆ ಒಬ್ರಿಗಾದ್ರೂ ಅವಶ್ಯಕತೆ ಇರಲ್ವಾ? ಅಟ್ಲೀಸ್ಟ್ ದೂರ ಇರುವಂಥವರು ಅಟ್ಲೀಸ್ಟ್ ಒಂದು ತಂದೆ ತಾಯಿನ ನೋಡ್ಕೋಬೇಕು ಅನ್ನೋ ಒಂದು ಫೀಲ್ ಆದರೂ ಬರಲ್ವಾ? ಒಳ್ಳೆಯದನ್ನು ಹತ್ತಿರದಲ್ಲೇ ಇಟ್ಕೋಬೇಡಿ, ಹಂಚಿ ಅಲ್ವಾ? ಒಳ್ಳೆಯದನ್ನು ಜಸ್ಟ್ ಹಂಚಿ ಸಾಕು, ಅದೇ ಒಳ್ಳೆಯದು. ನಿಮ್ಮ ಬಂತೇಜಿಯ ಈ ಕಾರ್ಯ ಹೇಗಿದೆ ಅನ್ನೋದಕ್ಕಿಂತ ಮನಸಾರ ಗಮನಿಸಿ ನೀವು ಪ್ರಯತ್ನ ಪಡಿ ಅಷ್ಟೇ. ಸಾಧು ಸಾಧು ಸಾಧು.